ಸರ್ಕಾರ ಕಣ್ಣು ಮುಚ್ಚಿಬಿಟ್ಟಿದೆಯೋ ಅಥವಾ ನೋಡ್ಕೊಂಡಿದೆಯೋ ಏನ್ ಮಾಡ್ತಿದೆಯೋ ಗೊತ್ತಿಲ್ಲ. ಈ ಮಂತ್ರಿ ಹಾಗೂ ಪೊಲೀಸರು ಹಾಗೂ ಇಷ್ಟೆಲ್ಲ ಇದ್ರೂ ಕೂಡ ಏನು ಉಪಯೋಗ ಇಲ್ಲ. ಪ್ರತಿ ವರ್ಷವೂ ಕೂಡ ಇದೇ ತರ ಅಥವಾ ಜಿಲ್ಲಾಡಳಿತ ಮಕ್ಕೊಂಡದು ಅಥವಾ ಪೊಲೀಸ್ ಇಲಾಖೆಯನ್ನು ಕತ್ತಿ ಕಾಲಗತ್ತೆ ಅಂತ ಒಂದು ಹೋರಾಟ ಮೂಲಕ ನಾವೇನಾದ್ರು ಆಗ್ರಹಿಸ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದಲ್ಲಿ ದಲಿತ ಭುವಿ ವಡ್ಡರ ಸಮಾಜದ ಅಮಾಯಕ ವೃದ್ಧ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ, ಅತ್ಯಾಚಾರ ಮಾಡಿ ಪರಾರಿಯಾಗಿರುವ ವಿಕೃತ ಕಾಮುಕ ತಯ್ಯಬ್ ಫಕೀರ್ನನ್ನು ಬಂಧಿಸಿ ಗಲ್ಲಿಗೇರಿಸುವ ಮತ್ತು ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಗೆ ಪರಿಹಾರ ಒದಗಿಸಿಕೊಡುವಂತೆ ಬೃಹತ್ ಪ್ರತಿಭಟನೆ ಮೂಲಕ ಸಾಮಾಜಿಕ ಹೋರಾಟಗಾರ ನ್ಯಾಯವಾದಿ ರವಿಚಂದ್ರ ಗುತ್ತೇದಾರ್ ಆಗ್ರಹಿಸಿದರು. ಹಾಗೂ ಸಿದ್ದರಾಮೇಶ್ವರ ಭೂವಿ ವಡ್ಡರ ಸಂಘದ ವತಿಯಿಂದ ಇವತ್ತು ಒಂದು ಬೃಹತ್ ಪ್ರಮಾಣದ ಮಾನಸಿಕ ಅಸ್ವಸ್ಥ ವ್ಯಕ್ತಿಯಾಗಿರ್ತಕ್ಕಂಥ ತಯ್ಯಬ್ ಫಕೀರ್ ಎನ್ನುವ ವ್ಯಕ್ತಿ ಮನೆಗೆ ಅತಿಕ್ರಮಣ ಮಾಡಿ ಹೊಡೆದು ಬಡೆದು ಏನದ ಬಲಾತ್ಕಾರ ಮಾಡಿ ಏನೋ ಅವರಲ್ಲಿರ್ತಕ್ಕಂಥ ಹಣವನ್ನು ದೋಚಿ ಪರಾರಿಯಾಗಿ ಇವತ್ತಿಗೆ 10 ದಿನ ಆದರೂ ಕೂಡ ಆ ಕಾಮುಕನಲ್ಲಿ ಬಂಧಿಸಲಲ್ಲಿ ಪೊಲೀಸ್ ಇಲಾಖೆ ಏನದ ಸಂಪೂರ್ಣ ವಿಫಲಾಗಿದೆ. ನಾವು ಒಟ್ಟಾರೆಯಾಗಿ ನಮ್ಮ ಹೋರಾಟ ಮುಖಾಂತರ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಆ ಹೆಣ್ಮಗಳಿಗೆ ಇಲ್ಲಿ ತನಕ ಏನೋ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಕತ್ತಾರ. ಇವತ್ತು 80 ವರ್ಷದ ತಾಯಿಗೆ ಇವತ್ತು ಅತ್ಯಾಚಾರ ಆಗತ್ತ, 4 ವರ್ಷ ಒಂದು ಮಗು ಕೂಡ ಅತ್ಯಾಚಾರ ಆಗತ್ತ. ಇವತ್ತು ಇರ್ತಕ್ಕಂಥ ಸರ್ಕಾರಗಳನ್ನು ಕತ್ತೆ ಕಾಯಲಾಗತ್ತವೆ ಅಥವಾ ಜಿಲ್ಲಾಡಳಿತ ಮಕ್ಕೊಂಡದು ಅಥವಾ ಪೊಲೀಸ್ ಇಲಾಖೆಯನ್ನು ಕತ್ತಿ ಕಾಯಲಾಗತ್ತವೆ ಅಂತ ಇವತ್ತು ಒಂದು ಹೋರಾಟ ಮೂಲಕ ನಾವೇನಾದ್ರು ಆಗ್ರಹಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಒಂದು ಹೋರಾಟ ಮುಖಾಂತರ ಏನು ಆ ಕಾಮುಕನಿಗೆ ಏನದ ಒಂದು ಗಲ್ಲಿಗೇರಿಸ್ತಕ್ಕಂಥ ಕೆಲಸನ ಆಗ್ಬೇಕು, ಆ ಮಹಿಳೆಗೆ ಏನದ ಸರ್ಕಾರದಿಂದ ಒಂದು ದೊಡ್ಡ ಪರಿಹಾರ ಸಿಗಬೇಕು. ಅವಳು ಸಾವು ನೋವಿನ ಮಧ್ಯೆ ಏನದ ಬಿದಾರಿನ ಆಸ್ಪತ್ರೆಯಲ್ಲಿ ಏನದ ಚಿಕಿತ್ಸೆ ಪಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಏನದ ಒಂದು ಸೂಕ್ತ ಚಿಕಿತ್ಸೆಯನ್ನು ನೀಡಿ ಆ ಮಹಿಳೆಗೆ ಮತ್ತು ಮಹಿಳೆಯ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ಇದು ಅಲ್ಲದೆ ಸುಮಾರು ಕಲಬುರಗಿಯಲ್ಲಿ ಏನದ ಸುಮಾರು ಪ್ರಕರಣ ದಾಖಲೆ ಆಗತ್ತಾವ. ಏನು ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಹೋದರಿ ಇವತ್ತು ನೋಡಿ ತಿರುಗಾಡ್ಬೇಕಂದ್ರೆ ಏನದ ಪ್ರಾಣ ಭಯಲ್ಲಿ ಬದುಕಲಾಕತ್ತಾರ. ನಮ್ಮ 5 ವರ್ಷ ತಾಯಿ ಒಂದು ಮಕ್ಕಳು ಹಿಡ್ಕೊಂಡು 80 ವರ್ಷದ ಮುದುಕಿಯರ ತನಕ ಏನು ನಮ್ಮ ವೃದ್ಧ ಒಂದು ಅಜ್ಜರ ತನಕ ಏನದ ಇವತ್ತಿನ ದಿನ ಅಶುದ್ಧವಾಗಿ ನಾವು ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಟೋಟಲಿ ಕೆಟ್ಟಾಗಿದೆ. ಹಾಗಾಗಿ ನಾವು ನಮ್ಮ ಸಂಘಟನೆ ವತಿಯಿಂದ ನಾವೆಲ್ಲ ಒಂದು ಸಮೂಹದಲ್ಲಿ ಏನದ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಕೂಡಲೇ ಅವನಿಗೆ ಬಂಧಿಸಬೇಕು, ಅವನಿಗೆ ಏನದ ಗಲ್ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು, ಆ ತಾಯಿಗೆ ಏನದ ಪರಿಹಾರ ಕೊಡ್ಬೇಕು ಅನ್ನೋ ಮೂಲಕ ಏನದ ನಮ್ಮ ಪ್ರತಿಭಟನೆ ಮೂಲಕ ನಾನು ಆಗ್ರಹಿಸ್ತಾ ಇದ್ದೇನೆ. ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಸರ್? ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ನಾವೀಗ ಹೈದರಾಬಾದ್ ದಲ್ಲಿ ಇದ್ದೀವಿ, ಮಹಾರಾಷ್ಟ್ರದಲ್ಲಿ ಇದ್ದೀವಿ, ನಾವು 4 ಟೀಮ್ ಮಾಡಿದ್ದೀವಿ, ಅವ್ರಿಗೆ ಹಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಘಟನೆ ನಡೆದ ಮರುಕ್ಷಣನೇ ಅವ್ರಿಗೆ ಗೊತ್ತಾಗಿದೆ ಯಾರು ಅಂತೇಳಿ. ಏನು ಕಾಮುಕ ಪರಾರಿ ಆಗಲಿಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಒಂದು ನಿರ್ಲಕ್ಷ್ಯತೆ ಎದ್ದು ಕಾಣ್ತಾ ಇದೆ. ಮತ್ತೆ ಒಂದು ಸ್ಪಷ್ಟೀಕರಣ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತನಕ ಜಿಲ್ಲಾಧಿಕಾರಿಗಳಾಗಿರ್ಲಿ, SP ಆಗಿರ್ಲಿ, ಮತ್ತೆ ಏನದ ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿ ಇನ್ನೂ ಕೂಡ ಏನದ ನಿರಾಶ್ರಿತರಿಗೆ ಭೇಟಿ ಕೊಡ್ತಕ್ಕಂಥ ಮತ್ತು ಸಹಕಾರ ಕೊಡ್ತಕ್ಕಂಥ ಕೆಲಸ ಯಾವೊಬ್ಬ ರಾಜಕಾರಣಿಗಳಿಂದ ಮತ್ತೆ ಯಾವೊಬ್ಬ ಅಧಿಕಾರಿ ಕೂಡ ಇಲ್ಲಿವರೆಗೂ ಕೂಡ ಆಗಿಲ್ಲ. ಸರ್, ಇಲ್ಲಿವರೆಗೂ ರಾಜಕಾರಣಿಗಳು ಏನಂತ ಈ ಘಟನೆ ಬಗ್ಗೆ ಒಂದು ಚಕಾರನ್ನು ಕೂಡ ಎತ್ತಿಲ್ಲ. ಈಗಾಗಲೇ ನಾವು ಪತ್ರಿಕಾ ಮುಖಾಂತರ ಹಲವಾರು ಬಾರಿ ನಾವು ಮನವಿ ಕೂಡ ಮಾಡ್ಕೊಂಡಿದ್ದೀವಿ. ಅದು ಜಿಲ್ಲಾ ಉಸ್ತುವಾರಿ ಆಗಿರ್ಲಿ, ಸಂಬಂಧಪಟ್ಟಂತ MLA ಆಗಿರ್ಲಿ, MP ಆಗಿರ್ಲಿ, ಯಾರೇ ಆಗಿರ್ಲಿ ಅಧಿಕಾರಿ ಇಲ್ಲೂ ಕೂಡ ಏನದ ಯಾರು ಆ ಒಂದು ಪ್ರಕರಣ ಕುರಿತು ಯಾರು ಕೂಡ ಒಂದು ಪಿಟಕನ ಮಾತನ್ನು ಕೂಡ ಆಡ್ತಾ ಇರೋದು ಇವತ್ತಿನ ದಿನ ನಮ್ಮ ದುರದೃಷ್ಟಕರ ಸಂಗತಿ ಅಂತ ನಾವು ಹೇಳ್ಬೋದು. ಇವತ್ತು ಸರ್, ಈ ಒಂದು ವಾರದೊಳಗಾಗಿ ಆ ಕಾಮುಕನನ್ನ ಏನದ ಬಂಧಿಸಿ ತರಾತುರಿಯಲ್ಲಿ ಅವನಿಗೆ ಶಿಕ್ಷೆ ಆಗತ್ತ ಕೆಲಸ ಮಾಡಬೇಕು. ಅದೇ ರೀತಿ ತಾಯಿಗೆ ಏನದ ಪರಿಹಾರ ಸಿಗಬೇಕು. ಮತ್ತೆ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ನಮ್ಮ ಕಲಬುರಗಿ ಡಿಸ್ಟಿಕ್ ಅಲ್ಲ, ಇಡೀ ಎಲ್ಲ ಏನಿರಲಿ ನಮ್ಮ ತಾಯಂದ್ರ ಮೇಲೆ ಸೋದರ ಮೇಲೆ ಸೂಕ್ತ ರಕ್ಷಣೆ ಕೊಡ್ತಕ್ಕಂಥ ಕೆಲಸನ ಈ ಸರ್ಕಾರ ಮತ್ತು ಈ ಜಿಲ್ಲಾಡಳಿತ ಮಾಡ್ಬೇಕನ್ನೋ ಒಂದು ಬೇಡಿಕೆ ಮತ್ತೊಂದು ಮನವಿ ಇದೆ ಸರ್ ನಮ್ದು. ಸರ್, ಮುಂದಿನ ದಿನ ಏನದು ಸರ್ ನಮ್ಮೆಲ್ಲ ನಮಸ್ಕಾರ. ಇಲ್ಲಿ ನೋಡ್ಬೇಕಂದ್ರೆ ಈಗ ಎಂತ ದಿನಮಾನ ಬಂದಿದೆ ಅಂತ ತಾವೆಲ್ಲ ನೋಡ್ತಾ ಇದೀವಿ. ಇಂಥ ಧಾರ್ಮಿಕವಾದ ಘಟನೆ ನಡಿಬೇಕಾದ್ರೆ ತುಂಬಾ ಅಸಹ್ಯವಾಗ್ತಾ ಇದೆ. ಒಂದು ಅನ್ಯಾಯ, ವಯಸ್ಸಾದ ಮುದುಕಿ ಮೇಲೆ ಅತ್ಯಾಚಾರ ನಡಿಬೇಕಾದ್ರೆ ತುಂಬಾ ಅಂದ್ರೆ ಅನ್ಯಾಯ ಇದು. ಹಾಗೆ ಮಹಿಳೆಯರ ಮೇಲೆ ಈ ತರ ಪ್ರತಿ ವರ್ಷ ದೌರ್ಜನ್ಯ ಹಾಗೂ ಅತ್ಯಾಚಾರ ನಡೀತಾ ಇದೆ. ಇದಕ್ಕೂ ಸರ್ಕಾರ ಏನೂ ಮಾಡ್ತಾ ಇಲ್ಲ. ಈ ಸರ್ಕಾರ ಕಣ್ಣು ಮುಚ್ಚಿ ಕೂತಿದ್ಯೋ ಅಥವಾ ನೋಡ್ಕೊಂಡಿದ್ಯೋ ಏನ್ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಈ ಮಂತ್ರಿ ಹಾಗೂ ಪೊಲೀಸರು ಹಾಗೂ ಇಷ್ಟೆಲ್ಲ ಇದ್ರೂ ಕೂಡ ಏನು ಉಪಯೋಗ ಇಲ್ಲ. ಪ್ರತಿ ವರ್ಷವೂ ಕೂಡ ಇದೇ ತರ 2 ಅಥವಾ 3 ಅತ್ಯಾಚಾರಗಳು ನಡೀತಾ ಇದೆ. ಮುದುಕರು ಅನ್ನಲ್ಲ ಅಥವಾ ಹೆಣ್ಮಕ್ಳು ಅನ್ನಲ್ಲ ಅಥವಾ ವಯಸ್ಸಾದ ಮಕ್ಕಳನ್ನು ಕೂಡ ಈಗ ನೋಡಿದ